ಇಷ್ಟ ದಿವಸ ನೀವು ಕಾಯ್ತಾ ಇದ್ರಿ, ನಾವು ಕಾಯ್ತಾ ಇದ್ವಿ, ಯಾವಾಗಪ್ಪ ರಿಟೆನ್ಷನ್, ಯಾರ್ ಪ್ಲೇಯರ್ ಅಪ್ಪ ಹೋಗ್ತಿರೋದು, ಯಾರ್ ಪ್ಲೇಯರ್ ಅಪ್ಪ ರಿಟೆನ್ಷನ್ ಆಗ್ತಿರೋದು ಅಂತ ತುಂಬಾ ಕುತೂಹಲ ಇತ್ತು. ನಿಮ್ಗೂ ಕೂಡ ನಮಗೂ ಕೂಡ. ಯಾಕಪ್ಪ ಅಂದ್ರೆ ನಾನು IPL ಅಭಿಮಾನಿ. ಯಾರ್ ಬಾಯ್ಸ್ಗೆ ಇರಲ್ಲ ಹೇಳಿ IPL ಬಗ್ಗೆ ಹುಚ್ಚು ಅಂತ. ಫಸ್ಟ್ ಆಫ್ ಆಲ್ RCB ಬಗ್ಗೆ ಬರೋಣ. RCB ಬಗ್ಗೆ ರಿಟೆನ್ಷನ್ ಯಾರ್ಯಾರಾದ್ರು, ಹಾಗೆ ರಿಲೀಸ್ ಯಾವ್ಯಾವ ಪ್ಲೇಯರ್ಸ್ ಆದ್ರು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಗಾಯ್ಸ್. ಫಸ್ಟ್ ಆಗಿ ರಿಲೀಸ್ ಆಗಿರೋ ಪ್ಲೇಯರ್ ನಾನು ಹೆಸರು ತಗೋತೀನಿ. ಫಸ್ಟ್ ಆಫ್ ಆಲ್ ಫಸ್ಟ್ ರಿಲೀಸ್ ಆಗಿರೋ ಪ್ಲೇಯರ್ಸ್ ಸ್ವಸ್ತಿಕ್ ಚಿಕಾರ. ಇವರು RCB ಇಲ್ಲಿ ವಿರಾಟ್ ಕೊಹ್ಲಿ ಬಂಟಾನೆ ಅಂತ ಫೇಮಸ್ ಆಗಿರೋರು. ಯಾಕಪ್ಪ ಅಂದ್ರೆ ಅವರಿಂದಾನೇ ಓಡಾಡ್ತಾ ಇದ್ರು. ಇವ್ರು ರಿಲೀಸ್ ಆಗಿರೋದಂದ್ರೆ ಸ್ವಲ್ಪ ಬೇಜಾರ್ ಕೂಡ ಆಗುತ್ತೆ. ಹಾಗೆ ಸೆಕೆಂಡ್ ಪ್ಲೇಯರ್ ಬಂದ್ಬಿಟ್ಟು ನಮ್ಮ ಕನ್ನಡಿಗ ಮಯಾಂಕ್ ಅಗ್ರವಾಲ್. ಮಯಾಂಕ್ ಅಗ್ರವಾಲ್ ಅವರು ಕೂಡ ರಿಲೀಸ್ ಆಗಿದ್ದಾರೆ ಗೈಸ್. ಅವರು ಕೂಡ ಪ್ರಾಬಬ್ಲಿ 50 ಲಕ್ಷ ಏನೋ ಬಂದಿದ್ರು. ಅವರು 50 ಲಕ್ಷ ಕೂಡ ಕೊಟ್ಟು ತಗೊಳಕ್ ಆಗಿಲ್ಲ RCB ಅವ್ರಿಗೆ. ಥರ್ಡ್ ಪ್ಲೇಯರ್ ಮೇನ್ ಪ್ಲೇಯರ್ ಆಗಿರೋದು ಕಾಣಿಸ್ಕೊಂಡು ಸ್ವಲ್ಪ ಹೋದ ವರ್ಷ ಕಳಪೆ ಪರ್ಫಾರ್ಮೆನ್ಸ್ ಅಂದ್ರು ಒಂದ್ಸಲ ಅವರು ಕೂಡ ಹೆಲ್ಪ್ ಮಾಡಿದ್ರು ಟೀಮ್ಗೆ. ಲಿವಿಂಗ್ಸ್ಟನ್ ಕೂಡ ರಿಲೀಸ್ ಆಗಿದ್ದಾರೆ ಗೈಸ್. ಹಾಗೆ ಮನೋಜ್ ಬಂಡ್ಗೆ ಕೂಡ ರಿಲೀಸ್ ಆಗಿದ್ದಾರೆ. ಹಾಗೆ ಲುಂಗಿ ಹೆಗಿಡೆ ಕೂಡ ರಿಲೀಸ್ ಆಗಿದ್ದಾರೆ ಗೈಸ್. ಹಾಗೆ 6 ಪ್ಲೇಯರ್ ಬಂದ್ಬಿಟ್ಟು ಮೋಹಿತ್ ರಾಟೆ ಕೂಡ ರಿಲೀಸ್ ಆಗಿದ್ದಾರೆ ಗೈಸ್. ಇಷ್ಟು ಜನ ರಿಲೀಸ್ ಆಗಿದ್ದಾರೆ. ಟೋಟಲ್ 6 ಮೆಂಬರ್ಸ್ ನ RCB ರಿಲೀಸ್ ಮಾಡಿದೆ ಇಲ್ಲಿವರೆಗೂ. ಹಾಗೆ ರಿಲೀಸ್ ಆಗಿರೋ ಪ್ಲೇಯರ್ಸ್ ಎಲ್ಲ ನೋಡ್ಕೊಂಡ್ ಬಂದ್ರಿ. ಹಾಗೆ ರಿಟೆನ್ಷನ್ ಆಗಿರೋ ಪ್ಲೇಯರ್ಸ್ ನ ನೋಡ್ಕೊಂಡ್ ಬರೋಣ ಬನ್ನಿ ಗೈಸ್. ಹಾಗೆ ರಿಟೆನ್ಷನ್ ಆಗಿರೋ ಪ್ಲೇಯರ್ಸ್ ಅಲ್ಲಿ ಫಸ್ಟ್ ಬರೋದೇ ರಜತ್ ಪತಿದಾರ್, ಕ್ಯಾಪ್ಟನ್ ಆಫ್ RCB ನ ಕ್ಯಾಪ್ಟನ್ ಆಗಿರೋ ರಜತ್ ಪತಿದಾರ್ ಫಸ್ಟ್ ರಿಟೆನ್ಷನ್ ಆಗಿರೋ ಪ್ಲೇಯರ್. ವಿರಾಟ್ ಕೊಹ್ಲಿ ಆಸ್ ಯೂಶುವಲ್ ಇದ್ದೇ ಇರ್ತಾರೆ, ಯಾಕಂದ್ರೆ ಅವರು RCB ಗೆ ಬಾಸ್ ವಿರಾಟ್ ಕೊಹ್ಲಿ. ಥರ್ಡ್ ಪ್ಲೇಯರ್ ದೇವದತ್ ಪಡಿಕಲ್ ರಿಟೆನ್ಷನ್ ಆಗಿದ್ದಾರೆ. ನಮ್ಮ ಹೆಮ್ಮೆಯ ಕನ್ನಡಿಗ ದೇವದತ್ ಪಡಿಕಲ್ ಕೂಡ ರಿಟೆನ್ಷನ್ ಆಗಿದ್ದಾರೆ. ಫಿಲಿಪ್ ಸಾಲ್ಟ್, ಹಾಗೆ ಜಿತೇಶ್ ಶರ್ಮಾ, ಹಾಗೆ ಕುರ್ನಾಲ್ ಪಾಂಡೆ ಹೋದ ವರ್ಷ ತುಂಬಾನೇ ಇಂಪ್ಯಾಕ್ಟ್ ಮಾಡಿದ್ರು ಇವರು. ಅವ್ರ ಟೀಮ್ಗೆ ಗೆಲ್ಲುವಲ್ಲಿ ರುವಾರಿ ಆಗಿದ್ರು ಹೋದ್ ಸಲ ಕುರ್ನಾಲ್ ಪಾಂಡೆ. ಸ್ವಪ್ನಿಲ್ ಸಿಂಗ್, ಹಾಗೆ ಟೀಮ್ ಡೇವಿಡ್ ಕೂಡ ರಿಟೆನ್ಷನ್ ಆಗಿದ್ದಾರೆ. ಹಾಗೆ ರೊಮಾಲಿಯೋ ಶೆಫರ್ಡ್ ಅಂಡ್ ಜಾಕೋ ಬೆಥಲ್ ಅಂಡ್ ಹೆಜಲ್ವುಡ್ ಅಂಡ್ ಯಶ್ ದಯಾಲ್, ಇವ್ರ ಬಗ್ಗೆ ತುಂಬಾನೇ ರೂಮರ್ಸ್ ಇತ್ತು. ಸ್ವಲ್ಪ ಕೇಸ್ ಕೂಡ ಆಗಿತ್ತು. ಇವ್ರನ್ನ ರಿಟೆನ್ಷನ್ ಮಾಡ್ಕೊಳ್ಳಲ್ಲ ಅಂತ ಸ್ವಲ್ಪ ಕ್ರಿಕೆಟ್ ಬಸ್ ಅಲ್ಲಿ ಆಗ್ತಾ ಇದ್ರು. ಬಟ್ ಆಸ್ ಯೂಸ್ವಲ್ ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ ಗೈಸ್. ಹಾಗೆ ವೇಗಿ ಬೌಲರ್ ಭುವನೇಶ್ವರ್ ಕುಮಾರ್ ಕೂಡ ರಿಟೆನ್ಷನ್ ಆಗಿದ್ದಾರೆ. ಹಾಗೆ ನವನ್ ತುಷಾರ ಕೂಡ ಸ್ವಲ್ಪ ರಿಟೆನ್ಷನ್ ಆಗಲ್ಲ ಅಂತ ಹೊರಡಾಡ್ತಾ ಇತ್ತು, ಆದ್ರೆ ರಿಟೆನ್ಷನ್ ಇವರು ಕೂಡ ಆಗಿದ್ದಾರೆ. ಹಾಗೆ ರಸಿಕ್ ಸಮಂದಾರ್ ಕೂಡ ರಿಟೆನ್ಷನ್ ಆಗಿದ್ದಾರೆ. ಅಭಿನಂದನ್ ಸಿಂಗ್, ಹಾಗೆ ಸುಯೇನ್ ಶರ್ಮಾ ಕೂಡ ರಿಟೆನ್ಷನ್ ಆಗಿದ್ದಾರೆ ಗೈಸ್. ಇಷ್ಟು ಜನ ರಿಟೆನ್ಷನ್ ಆಗಿದ್ದಾರೆ. ಟೋಟಲ್ 6 ಜನನ RCB ಕೈ ಬಿಡ್ತಾ ಇದೆ ಈ ಸಲ. ರಿಲೀಸ್ ಆಗ್ತಿರೋ ಪ್ಲೇಯರ್ 6 ಜನ, ರಿಟೆನ್ಷನ್ ಆಗ್ತಿರೋ ಪ್ಲೇಯರ್ಸ್ ಆಸ್ ಯೂಸ್ವಲ್ ಪ್ರತಿ ಸಲ ಆಡೋ ಪ್ಲೇಯರ್ ರಿಟೆನ್ಷನ್ ಆಗಿದ್ದಾರೆ ಗೈಸ್. ಹಾಗೆ ಪರ್ಸಲ್ ಎಷ್ಟು ಕೋಟಿ ಇಟ್ಕೊಂಡು ಹೋಗ್ತಿದೆ ಆಪ್ಷನ್ಗೆ ಅಂತ ಕೇಳೋದಾದ್ರೆ, RCB ಆಪ್ಷನ್ಗೆ ಇಟ್ಕೊಂಡು ಹೋಗ್ತಿರೋ ಪರ್ಸ್ ಮೊತ್ತ 16.40 crore, 16.40 ಕೋಟಿ ಇಟ್ಕೊಂಡು IPL ಆಡಿಷನ್ಗೆ ಹೋಗ್ತಾ ಇದೆ ಗೈಸ್. ಆ IPL ಆಡಿಷನ್ ಅಲ್ಲಿ ಕ್ಯಾಮ್ರಾನ್ ಗ್ರೀನ್ ತಗೋಬಹುದು. ಯಾವುದೇ ಪ್ಲೇಯರ್ ಯಾವ ರಿಲೀಸ್ ಆಗಿರೋ ಪ್ಲೇಯರ್ ಆಪ್ಷನ್ ಅಲ್ಲಿ ಚೂಸ್ ಮಾಡ್ಕೊಂಡು ತಗೋಬಹುದು ಗೈಸ್. ಈ ತರ ಇತ್ತು RCB ಪ್ಲೇಯರ್ ರಿಟೆನ್ಷನ್ ಹಾಗೆ ರಿಲೀಸ್ ಲಿಸ್ಟ್. ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರು ರಿಟೆನ್ಷನ್ ಆಗ್ಬೇಕಿತ್ತು, ಹಾಗೆ ರಿಲೀಸ್ ಆಗ್ಬೇಕಿಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ಮೇಲೆ ಒಂದು ಲೈಕ್ ಅಂಡ್ ಶೇರ್ ಮಾಡಿ ಗೈಸ್. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್ ಗೈಸ್. ಬಾಯ್. ಲವ್ ಯು.